ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಬಾಳೆಹಣ್ಣು ಸೇಫಾ ಅಥವಾ ಡೇಂಜರ್ ಅಂತ ತುಂಬ ಜನ ನನ್ನ ಕೇಳ್ತಾ ಇದ್ರು. ಸೊ ಇವತ್ತು ನಿಮಗೆ ಕನ್ಫರ್ಮ್ ಮಾಡಿಬಿಡ್ತೀನಿ, ಪ್ರೆಗ್ನೆನ್ಸಿಯಲ್ಲಿ ಬಾಳೆಹಣ್ಣನ್ನು ಏನೇನೆಲ್ಲ ಪ್ರಯೋಜನಗಳಿದೆ, ಹಾಗೆ ಯಾರ್ಯಾರು ಇದನ್ನು ತಿನ್ನಬೇಕು, ಯಾರ್ಯಾರು ತಿನ್ನಬಾರ್ದು, ಹಾಗೆ ಯಾವ ಸಮಯದಲ್ಲಿ ತಿಂದರೆ ನಮಗೆ ಇದು ಬೆನಿಫಿಟ್ ಆಗುತ್ತೆ ಅಂತ ಪೂರ್ತಿಯಾಗಿ ನಿಮಗೆ ಬಾಳೆಹಣ್ಣಿನ ಬಗ್ಗೆ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಬಾಳೆಹಣ್ಣಿನ ಪ್ರಯೋಜನಗಳನ್ನು ತಿಳ್ಕೊಂಡು ಇವತ್ತಿಂದ ನೀವು ಬಾಳೆಹಣ್ಣನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಪ್ರೆಗ್ನೆನ್ಸಿಯಲ್ಲಿ ಬಾಳೆಹಣ್ಣನ್ನು ಮೊದಲು ತಾಯಿಯಲ್ಲಿ ಏನೇನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ ಹೇಳ್ತೀನಿ ಬಾಳೆಹಣ್ಣು ತಿನ್ನೋದ್ರಿಂದ. ಸೊ ಬಾಳೆಹಣ್ಣನ್ನು ತಿನ್ನೋದ್ರಿಂದ ತಾಯಿಯಲ್ಲಿ ಇವಾಗ ಏನು ನಾವು ಮಲಬದ್ಧತೆ ಅಂತ ಹೇಳ್ತೀವಲ್ಲ, ಅಂದರೆ ಕಾನ್ಸ್ಟಿಪೇಷನ್ನು ಜಾಸ್ತಿ ನಮಗೆ ಪ್ರೆಗ್ನೆನ್ಸಿಯಲ್ಲಿ ಕಾನ್ಸ್ಟಿಪೇಷನ್ನು ಕಾಣಿಸ್ಕೊಳ್ಳುತ್ತೆ. ಯಾಕಂದರೆ ನೀರಿನ ಅಂಶ ಕಡಿಮೆ ಆಗಿ ಕಾನ್ಸ್ಟಿಪೇಷನ್ನು ನಮಗೆ ಬರುತ್ತೆ. ಸೊ ಆ ಕಾನ್ಸ್ಟಿಪೇಷನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತಂದರೆ ಡೈಲಿ ನೀವು ಒಂದು ಬಾಳೆಹಣ್ಣನ್ನು ತಿನ್ನಬೇಕು. ಸೊ ಬಾಳೆಹಣ್ಣು ತಿನ್ನೋದ್ರಿಂದ ಅದರಲ್ಲಿ ಪೊಟ್ಯಾಷಿಯಮ್ ಮತ್ತು ಮ್ಯಾಗ್ನೇಷಿಯಮ್ ಮತ್ತು ವಿಟಮಿನ್ B6 ಇರೋದ್ರಿಂದ ಇದು ನಮಗೆ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ, ಅಂದರೆ ಕಾನ್ಸ್ಟಿಪೇಷನ್ ರಿಲೀಫ್ ಮಾಡುತ್ತೆ. ಯಾವುದೇ ಥರ ಮೋಷನ್ ಮಾಡುವಾಗ ಪೇನ್ ಆಗೋದಿಲ್ಲ, ಹಾಗೆ ಕ್ಲಿಯರ್ ಮೋಷನ್ ಆಗುತ್ತೆ. ಸೊ ಇದು ಒಂದು ತಾಯಿಯಲ್ಲಿ ಹೆಲ್ಪ್ ಆಗುತ್ತೆ ಬಾಳೆಹಣ್ಣು ತಿನ್ನೋದ್ರಿಂದ. ಗೊತ್ತಾಯ್ತಲ್ಲ, ಬಾಳೆಹಣ್ಣು ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ ರಿಲೀಫ್ ಆಗುತ್ತೆ. ಸೊ ನೆಕ್ಸ್ಟ್ ಬಾಳೆಹಣ್ಣು ತಿನ್ನೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಈಗ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ನಮಗೆ 7 ತಿಂಗಳು 8 ತಿಂಗಳು ಬಂದಾಗ ಹೊಟ್ಟೆ ಮುಂದೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಮಗುವಿನ ವೇಟ್ ಕೂಡ ಆಗುತ್ತೆ, ನಿಮ್ಮ ವೇಟ್ ಕೂಡ ಜಾಸ್ತಿ ಆಗಿರುತ್ತೆ, ಹಾಗೆ ಗರ್ಭಚೀಲದ ವೇಟ್ ಕೂಡ ಜಾಸ್ತಿ ಆಗಿರುತ್ತೆ. ಇದೆಲ್ಲವೂ ನಮ್ಮ ಕಾಲ ಮೇಲೆ ಭಾರ ಬೀಳುವಾಗ ಕಾಲು ಸೆಳೆತಗಳು ಬರುತ್ತೆ, ಕಾಲು ನೋವು ಬರುತ್ತೆ. ಈ ಕಾಲು ನೋವು, ಕಾಲು ಸೆಳೆತ ಆದಾಗ ಒಂದು ಬಾಳೆಹಣ್ಣನ್ನು ನೀವು ಡೈಲಿ ತಿನ್ನೋದ್ರಿಂದ ಈಗ ಕಾಲು ಸೆಳೆತವನ್ನು ನೀವು ಕಡಿಮೆ ಮಾಡ್ಕೊತ ಹೋಗ್ಬೋದು, ಕಡಿಮೆನೂ ಆಗುತ್ತೆ. ಆಯಿತಾ? ಸೊ ಇದು ತಾಯಿಯಲ್ಲಿ ಬಾಳೆಹಣ್ಣು ತಿನ್ನೋದ್ರಿಂದ ಏನೇನೆಲ್ಲ ಪ್ರಯೋಜನಗಳು ಆಗ್ತವೆ ಅಂತ. ಸೊ ನೆಕ್ಸ್ಟ್ ಏನು ಅಂತಂದರೆ, ತಾಯಿಗೆ ಹೈಡ್ರೇಷನ್ ಕೊಡುತ್ತೆ, ಅಂದರೆ ನೀರಿನ ಅಂಶವನ್ನು ಇದು ಬಾಳೆಹಣ್ಣು ಕೊಡುತ್ತೆ. ಇದ್ರ ಯಾಕಂದರೆ ವಿಟಮಿನ್ಸ್ ಇರೋದ್ರಿಂದ ನೀರಿನ ಅಂಶ ಕಡಿಮೆ ಆಗದೆ ಇರೋ ಥರ ಇದು ಬಾಳೆಹಣ್ಣು ನೋಡ್ಕೊಳ್ಳುತ್ತೆ. ಸೊ ಇಷ್ಟೊತ್ತು ನೀವು ತಾಯಿಯಲ್ಲಿ ಏನೇನೆಲ್ಲ ಪ್ರಯೋಜನಗಳಾಗ್ತವೆ ಅಂತ ನೋಡಿದ್ರಿ. ಇವಾಗ ಬೇಬಿಗೆ ಯಾವ ಥರ ಬನಾನ ತಿನ್ನೋದ್ರಿಂದ ಹೆಲ್ಪ್ ಆಗುತ್ತೆ ಅಂತಂದರೆ, ನಮ್ಮ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಪಾಪುವಿಗೆ ಜಾಸ್ತಿ ವೇಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಬಾಳೆಹಣ್ಣು. ತೂಕ ಹೆಚ್ಚು ಮಾಡುತ್ತೆ ನಮ್ಮ ಪ್ರೆಗ್ನೆನ್ಸಿಯಲ್ಲಿ. ಹಾಗೆ ಮತ್ತು ಬ್ರೈನ್ ಡೆವಲಪ್ಮೆಂಟ್ ಕೂಡ ಇದು ನಮಗೆ ಯೂಸ್ ಆಗುತ್ತೆ ಬಾಳೆಹಣ್ಣು ತಿನ್ನೋದ್ರಿಂದ. ಮತ್ತು ಏನು ಅಂತಂದರೆ, ಮಗುವಿನ ಒಂದು ಸ್ಟ್ರೆಂತ್ ಜಾಸ್ತಿ ಮಾಡುತ್ತೆ, ಎನರ್ಜಿ ಜಾಸ್ತಿ ಮಾಡುತ್ತೆ, ಮಗುವಿನಲ್ಲೂ ಎನರ್ಜಿ ಜಾಸ್ತಿ ಮಾಡುತ್ತೆ, ಮತ್ತು ನಿಮ್ಮಲ್ಲೂ ಕೂಡ ಎನರ್ಜಿ ಲೆವೆಲ್ನ ಸ್ಟ್ರಾಂಗ್ ಆಗಿ ಮಾಡೋದಕ್ಕೆ ಇದು ಬಾಳೆಹಣ್ಣು ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಅಂತಂದರೆ, ಇದನ್ನು ಯಾರು ತಿನ್ನಬಾರ್ದು ಅಂತ ಹೇಳ್ತೀನಿ. ಜಾಸ್ತಿ ಡಯಾಬಿಟಿಸ್ ಇರೋರು, ಅಂದರೆ ಶುಗರ್ ಇರೋರು, ಟೈಪ್ 1 ಟೈಪ್ 2 ಡಯಾಬಿಟಿಸ್ ಅಂತ ಬರುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಆ ಥರ ನಿಮ್ಗೇನಾದರೂ ಇತ್ತು ಅಂತಂದರೆ ನೀವು ಬಾಳೆಹಣ್ಣು ತಿನ್ನೋಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಏನು ಅಂತಂದರೆ, ಜಾಸ್ತಿ ದಪ್ಪ ಇರೋರು ಅಂದರೆ ಫ್ಯಾಟ್ ಜಾಸ್ತಿ ಇರೋರು ಕೂಡ ಇದನ್ನು ಬಾಳೆಹಣ್ಣು ತಿನ್ನೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೂ ಇನ್ನೂ ಬಾಳೆಹಣ್ಣು ತಿನ್ನೋದ್ರಿಂದ ವೇಟ್ ಕೂಡ ಜಾಸ್ತಿ ಆಗ್ಬೋದು. ಸೊ ಹಾಗಾಗಿ ನೀವು ಇದನ್ನು ಅವಾಯ್ಡ್ ಮಾಡಬೇಕು. ತಿಂದರೆ ಲಿಮಿಟಲ್ಲಿ ತಿನ್ನಿ, ಡೈಲಿ 1 ಅಥವಾ 2 ತಿಂದರೆ ಏನೂ ಆಗೋದಿಲ್ಲ. ಸೊ ಇದನ್ನು ಯಾವ ಟೈಮಲ್ಲಿ ತಿನ್ನಬೇಕು ಮತ್ತು ಯಾವ ಥರ ಬಾಳೆಹಣ್ಣನ್ನು ತಿನ್ನಬೇಕು ಅಂತ ಹೇಳ್ತೀನಿ. ಇದನ್ನು ನೀವು ಬೆಳಗ್ಗೆ ನಾಷ್ಟದ ಜೊತೆಗೂ ತಿಂದರೂ ನಡೆಯುತ್ತೆ, ಯಾಕಂದರೆ ಚೆನ್ನಾಗಿ ಜೀರ್ಣ ಆಗುತ್ತೆ. ನಾವು ನಾಷ್ಟ ಮಾಡುವಾಗ ತಿಂದರೆ, ಖಾಲಿ ಹೊಟ್ಟೆಯಲ್ಲಿ ಏನು ತಿನ್ನಬೇಡಿ. ನಾಷ್ಟ ಮಾಡಿ ಆದಮೇಲೆ ಒಂದು ಬಾಳೆಹಣ್ಣು ತಿನ್ನೋದು ಒಳ್ಳೆಯದು ಪ್ರೆಗ್ನೆನ್ಸಿಯವರು. ಸೊ ಈವ್ನಿಂಗ್ ಸ್ನ್ಯಾಕ್ ಜೊತೆಗೂ ಕೂಡ ನೀವು ಇದನ್ನ ತಿನ್ಬೋದು, ಅದು ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೀವು ಯಾವ ಥರ ತಿನ್ನಬೇಕು ಅಂದರೆ, ಜಾಸ್ತಿ ಕಾಯಿ ಆಗಿರ್ತಕ್ಕಂಥ ಬಾಳೆಹಣ್ಣು ತಿನ್ನಬೇಡಿ, ಹಾಗೆ ಜಾಸ್ತಿ ಹಣ್ಣಾಗಿ ಅದ್ರ ಮೇಲೆ ಚಿಕ್ಕೆ ಬಂದು ಹಾಗೆ ಒಂಥರ ಕಪ್ಪಾಗಿಬಿಟ್ಟಿರುತ್ತೆ ನೋಡಿ, ಆ ಥರ ಬಾಳೆಹಣ್ಣು ತಿನ್ನಬೇಡಿ. ಯಾಕಂದರೆ ಚಿಕ್ಕೆ ಬಂದು ಅದೆಲ್ಲ ಕೊಳೆತಿರೋ ಥರ ಆಗಿ, ಮೇಲಿನ ಸೊಪ್ಪೆ ಎಲ್ಲ ಕೊಳೆತಿರೋ ಥರ ಆಗಿರುತ್ತೆ. ಅದರಲ್ಲಿ ಬ್ಯಾಕ್ಟೀರಿಯಾ ಜಾಸ್ತಿ ಇರೋದ್ರಿಂದ ನೀವು ಏನಾದರೂ ಆ ಥರ ಹಣ್ಣು ಜಾಸ್ತಿ ಆಗಿರ್ತಕ್ಕಂಥ ಹಣ್ಣು ಬಾಳೆಹಣ್ಣು ತಿಂದರೆ ಅದರಲ್ಲಿ ಬ್ಯಾಕ್ಟೀರಿಯಾ ಇರೋದ್ರಿಂದ ನಿಮಗೆ ಹೀಟ್ ಆಗ್ಬೋದು, ಜಾಸ್ತಿ ಹೀಟ್ ಆಗ್ಬೋದು, ಮತ್ತು ಎದೆ ಉರಿ ಆ ಥರ ಏನಾದರೂ ಬರ್ಬೋದು. ಸೊ ಹಾಗಾಗಿ ನೀವು ಇದನ್ನು ಜಾಸ್ತಿ ಚಿಕ್ಕೆ ಬಿದ್ದಿರೋ ಹಣ್ಣನ್ನು ತಿನ್ನಬೇಡಿ. ಏಲಕ್ಕಿ ಬಾಳೆಹಣ್ಣು ಅಂತ ಬರುತ್ತಲ್ಲ, ಅದು ಚೆನ್ನಾಗಿರುತ್ತೆ, ಅದನ್ನು ತಿಂದರೆ ಯಾವುದೇ ಥರ ಪ್ರಾಬ್ಲಮ್ಸು ಬರೋದಿಲ್ಲ. ಹಾಗೆ ಶುಗರ್ ಇರೋರು ಒಂದ್ಸಲ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ತಿನ್ನಬೇಕೋ ತಿನ್ನಬಾರ್ದು ಅಂತ ಕೇಳಿಬಿಟ್ಟು ತಿನ್ನಿ. ಸೊ ಶುಗರ್ ಇರೋರು ಆಲ್ಮೋಸ್ಟ್ ಬಾಳೆಹಣ್ಣನ್ನು ತಿನ್ನೋದಿಲ್ಲ, ಅವಾಯ್ಡ್ ಮಾಡ್ತಾರೆ. ನೀವು ಅವಾಯ್ಡ್ ಮಾಡಿ. ಹಾಗೆ ವೇಟ್ ಕೂಡ ಜಾಸ್ತಿ ಇರೋರು ಕೂಡ ಅವಾಯ್ಡ್ ಮಾಡ್ಬೋದು.
ನಿಮ್ಮ ಬೇಬಿಗೆ ಮತ್ತು ನಿಮಗೂ ಕೂಡ ತುಂಬ ಈ ಬಾಳೆಹಣ್ಣು ತಿನ್ನೋದ್ರಿಂದ ತುಂಬ ಪ್ರಯೋಜನಗಳಿವೆ. ಕೆಲವೊಂದಿಷ್ಟು ಜನ ಏನು ಮೂಢನಂಬಿಕೆಗಳಿಂದ ಇದನ್ನು ಬಾಳೆಹಣ್ಣು ತಿನ್ನಬಾರ್ದು ಅಂತ ಬಿಟ್ಬಿಟ್ಟಿರ್ತಾರೆ. ಸೊ ಆ ತಪ್ಪನ್ನ ನೀವು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮಗುವಿನ ತೂಕ ಏನಾದರೂ ಕಡಿಮೆ ಇತ್ತು ಅಂತಂದರೆ ಡೈಲಿ ಒಂದೊಂದು ಬಾಳೆಹಣ್ಣು ತಿಂತಾ ಬಂದರೆ ನಿಮ್ಮ ಮಗುವಿನ ತೂಕ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಇಂಟೆಲಿಜೆನ್ಸ್ ಬೇಬಿಯಾಗಿ ಹುಟ್ಟುತ್ತೆ. ಯಾಕಂತಂದರೆ ಅದು ಬ್ರೈನ್ ಡೆವಲಪ್ಮೆಂಟ್ಗೆ ವಿಟಮಿನ್ B6 ಇರೋದರಿಂದ ಬ್ರೈನ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನೀವು 6 ತಿಂಗಳ ಮೇಲೆ ನೋಡಿ ಚೆನ್ನಾಗಿ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಬಾಳೆಹಣ್ಣು, ಮೊಟ್ಟೆನೋ ಇದು ಮೀನು ತಿಂತಾ ಬಂದರೆ ನಿಮ್ಮ ಮಗು ಮುಂದೆ ಇಂಟೆಲಿಜೆಂಟ್ ಬೇಬಿಯಾಗಿ ಹುಟ್ಟೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಯಾರೂ ಅವಾಯ್ಡ್ ಮಾಡಲಿಕ್ಕೆ ಹೋಗಬೇಡಿ. ಒಂದ್ಸಲ ಡಾಕ್ಟ್ರನ್ನ ನೀವು ನಾ ಹೇಳಿದ್ನೆಲ್ಲ ಶುಗರು ಆ ಥರ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಬಿಟ್ಟು ಕೇಳಿ ತಿನ್ನಿ. ಸೊ ಹಾಗೆ ಬಂದುಬಿಟ್ಟು ಇನ್ನೊಂದು ಏನು ಅಂತಂದರೆ ನಿಮಗೆ ನಾಸಿಯಾ ಮತ್ತು ವಾಮಿಟಿಂಗ್ ಅಂದರೆ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ. ಕೆಲವೊಂದಿಷ್ಟು ಜನಕ್ಕೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣವೇ ವಾಮಿಟಿಂಗ್ ಬಂದ ಹಾಗೆ ಆಗ್ತಾ ಇರುತ್ತೆ. ಜಾಸ್ತಿ ಜನಕ್ಕೆ 4 ತಿಂಗಳಾದ್ರೂ ವಾಮಿಟಿಂಗ್ ಹಂಗೇನೇ ಇರುತ್ತೆ. ಏನು ಊಟ ತಿಂದರೆ ಏನೂ ಸೇರ್ತಾ ಇರಲ್ಲ. ಅಂಥವ್ರು ಒಂದು ಬಾಳೆಹಣ್ಣು ತಿನ್ನೋದ್ರಿಂದ ಇದು ನಾಸಿಯಾ ಮತ್ತು ವಾಮಿಟಿಂಗ್ ಕೂಡ ಕಡಿಮೆ ಆಗುತ್ತೆ. ಸೊ ಬೇಕಾದರೆ ತಿಂದು ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡ್ತೀರಾ ನೀವೇ. ಸೊ ಇದು 100% ಕಡಿಮೆ ಆಗುತ್ತೆ. ಒಂದು ಬಾಳೆಹಣ್ಣು ತಿನ್ನೋದ್ರಿಂದ ನಿಮಗೆ ವಾಮಿಟಿಂಗ್ ಬಂದಂಗೆ ಅನ್ನಿಸ್ತಾ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ಏನಂತಂದರೆ ಇದನ್ನು ನೀವು ಚೆನ್ನಾಗಿ ವಾಶ್ ಮಾಡಿಕೊಂಡು ತಿನ್ನಬೇಕು. ನೀವು ಪ್ರೆಗ್ನೆನ್ಸಿ ಇರೋದರಿಂದ ತುಂಬ ಕೇರ್ಫುಲ್ಲಾಗಿ ಯಾವುದೇ ಹಣ್ಣನ್ನು ತಿನ್ನೋದಕ್ಕಿಂತ ಮೊದಲು ಚೆನ್ನಾಗಿ ವಾಶ್ ಮಾಡಿಕೊಂಡು ಹಣ್ಣುಗಳನ್ನು ತಿನ್ನೋದಕ್ಕೆ ಒಳ್ಳೆಯದು. ಯಾಕಂತಂದರೆ ಯಾವ ಕೆಮಿಕಲ್ಸ್ ಹಾಕಿ ಮಾಡಿರ್ತಾರಲ್ವ. ಸೊ ಹಾಗಾಗಿ ಅದರ ಮೇಲೆ ಯಾವುದು ಕೀಟಾಣುಗಳು, ಬ್ಯಾಕ್ಟೀರಿಯಾಗಳು ಬೆಳೆದಿರ್ತಾವೆ. ಅದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕಂದ್ರೆ ಚೆನ್ನಾಗಿ ತೊಳೆದು ನೀವು ಏನೇ ತಿನ್ನೋದಕ್ಕಿಂತ ಯಾವುದೇ ಫ್ರೂಟ್ಸ್ನ ತಿನ್ನೋದಕ್ಕಿಂತ ಮೊದಲನ್ನು ನೀವು ಕ್ಲೀನಾಗಿ ತೊಳೆದ್ಬಿಟ್ಟು ತಿನ್ನಿ ಆಯಿತಾ. ನೀವು ಮತ್ತು ನಿಮ್ಮ ಬೇಬಿ ಕೂಡ ಶೇಪ್ ಆಗಿರುತ್ತೆ. ಹಾಗೆ ಇದನ್ನು ನೈಟ್ ತಿನ್ನೋಕ್ಕೆ ಹೋಗ್ಬೇಡಿ. ನೈಟ್ ಮಲಗುವಾಗ ನೀವು ಈ ಬಾಳೆಹಣ್ಣನ್ನು ತಿಂದರೆ ಸ್ವಲ್ಪ ಗ್ಯಾಸ್ ಪ್ರಾಬ್ಲಮ್ ಬರ್ಬೋದು. ಮಲಗುವಾಗ ತಿನ್ನಬೇಡಿ. ನಾನು ಹೇಳಿದ್ನಲ್ಲ ಮಾರ್ನಿಂಗ್ ಸ್ನ್ಯಾಕ್ಸ್ ಜೊತೆಗೆ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆಗೆ 5 ಗಂಟೆ ಸುಮಾರಿಗೆ ನೀವು ಏನೋ ಸ್ನ್ಯಾಕ್ಸ್ ತಿಂತಾಯಿದ್ರೆ ಈವ್ನಿಂಗ್ ಸ್ನ್ಯಾಕ್ ಜೊತೆಗೆ ನೀವು ಇದನ್ನು ಆ್ಯಡ್ ಮಾಡ್ಕೋಬೋದು ಆಯಿತಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಯಾವಾಗ ಹಣ್ಣುಗಳನ್ನು ತಿಂದರೆ ನಾವು ಸೇಫ್ ಆಗಿರ್ತೀವಿ ಹಾಗೆ ಅದರ ಬೆನಿಫಿಟ್ಸ್ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದೇ ಥರ ಪ್ರೆಗ್ನೆನ್ಸಿ ಟಿಪ್ಸ್ ನಿಮಗೆ ರೆಮಿಡೀಸ್ ಮತ್ತು ಎಲ್ಲ ಸೊಲ್ಯೂಷನ್ ಜೊತೆಗೆ ಬರ್ತೀನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬಾಯ್.